ಹಾಯ್ ಗೈಸ್, ವೆಲ್ಕಮ್ ಟು ದ ಬ್ಯಾಕ್ ಅನ್ನೋದಾರೆ ವಿಡಿಯೋ. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ಒಂದು 18,000 ಅಂದರೆ 18,000 to 20,000 ಒಳಗಡೆ ಇರೋಂಥ ಒಂದು ಬೆಸ್ಟ್ ಮೊಬೈಲ್ನ ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಮಾಡ್ಲಿಕ್ಕೆ ತಂದಿನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಗೆ ನೋಡಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಲೈಕ್ ಆದರೆ ವಿಡಿಯೋನ ಲೈಕ್ ಮಾಡಿ ಗೈಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋ ಸ್ಪಾನ್ಸರ್ ಬಂದುಬಿಟ್ಟು ಬಾಹುಬಲಿ ಮೊಬೈಲ್ಸ್ ರಾಯಬಾಗ್ ಅವರಿಂದ ಈ ಒಂದು ಮೊಬೈಲ್ನ ರಿವ್ಯೂ ಮಾಡಲಿಕ್ಕೆ ಸ್ಪಾನ್ಸರ್ ಬಂದಿದೆ ಗೈಸ್. ಓಕೆ, ಸೊ ಬಂದುಬಿಟ್ಟು ಹಾಗಾಗಿ ಈ ಒಂದು ವಿಡಿಯೋ ಸ್ಪಾನ್ಸರ್ ಎಲ್ಲ ಬಾಹುಬಲಿ ಮೊಬೈಲ್ಸ್ದವ್ರಿಗೆ ಸರ್ತೆ ಗೈಸ್. ಓಕೆ, ಸೊ ವಿದೌಟ್ ಟೈಮ್ ವೇಸ್ಟ್ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಈ ಒಂದು ಫೋನ್ ಬಂದುಬಿಟ್ಟು ಗೈಸ್, ಇದ್ರ ಮೇಲೆ ಬೆಲೆ ಇರೋದು 22,999 ರುಪೀಸ್ ಬೆಲೆ ಇದೆ. ಸೊ ಬಂದುಬಿಟ್ಟು ಇದು ನಮ್ಮ ಹತ್ರ ಇರೋದು ಇವಾಗ 8 GB ರ್ಯಾಮ್ ಮತ್ತು 256 ರೋಮನ್ನು ಹೊಂದಿದೆ ಗೈಸ್. ಓಕೆ, ಸೊ ಈ ಒಂದು ಡಿವೈಸ್ ಬಂದುಬಿಟ್ಟು ಓಪ್ಪೋ A3 Pro 5G ಡಿವೈಸ್ ಬಂದುಬಿಟ್ಟು ಇದು ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಮಾಡ್ತೀವಿ. ಸೊ ವಿಡಿಯೋನ ಕೊನೆಯಲ್ಲಿ ನೋಡಿ ಗೈಸ್. ಓಕೆ, ಸೊ ಏನಪ್ಪ ಅಂತಂದರೆ 360 ಡ್ಯಾಮೇಜ್ ಪ್ರೂಫ್ ಆರ್ಮ್ಡ್ ಬಾಡಿ ಅಂತಿದೆ ಗೈಸ್ ಇದು ಬಂದುಬಿಟ್ಟು. ಓಕೆ, ಇವಾಗ ಅನ್ಬಾಕ್ಸ್ ಮಾಡಿ ಬೇಡ ಆಯಿತಾ. ಓಕೆ ಗೈಸ್, ಅನ್ಬಾಕ್ಸ್ ಆದ ತಕ್ಷಣ ಇದು ಬಂದುಬಿಟ್ಟು ಫೋನ್ ಗೈಸ್. ಇದು ಮೂನ್ ಲೈಟ್ ಪರ್ಪಲ್ ಅಂತ, ತುಂಬ ಒಂದು ಒಳ್ಳೆ ಬಂದುಬಿಟ್ಟು ಮೂನ್ ಲೈಟ್ ಪರ್ಪಲ್ ಅಂತ. ಇವಾಗ ಅದಾದ ತಕ್ಷಣ ನೆಕ್ಸ್ಟು ಬಾಕ್ಸಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳೋಣ ಗೈಸ್. ಓಕೆ, ಬಂದುಬಿಟ್ಟು ಇದು ಒಂದು ಫೋನನ್ನು ಸೇಫ್ಟಿಯಾಗಿರೋಕ್ಕೆ. ನೆಕ್ಸ್ಟು ಈ ಫೋನಲ್ಲಿ ಬಂದುಬಿಟ್ಟು ಒಂದು ಕೇಸ್ ಇದೆ ಗೈಸ್. ಇದು ಫೋನ್ ಕೇಸ್, ಫೋನ್ ಕವರ್ ಬಂದುಬಿಟ್ಟು ಇದು ಕೂಡ ರಬ್ಬರ್ ಥರ ಇದೆ, ಅಂದರೆ ಕ್ವಾಲಿಟಿ ಓಕೆ ಇದೆ ನನಗೆ ಅನ್ಸಿದ್ಮಟ್ಟಿಗೆ. ಸೊ ನೆಕ್ಸ್ಟು ಇದು ಸಿಮ್ ಇಂಜೆಕ್ಟ್ ಟೂಲ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ಗೈಡ್ ಕೊಟ್ಟಿದ್ದಾರೆ ಗೈಸ್. ಓಕೆ, ಇದು ಬಂದುಬಿಟ್ಟು ಕ್ವಿಕ್ ಗೈಡ್ ಅಂತ, ಯೂಸರ್ ಮ್ಯಾನುವಲ್. ಸೊ ನನಗಂತೂ ಯೂಸ್ ಇಲ್ಲ. ನೆಕ್ಸ್ಟು ಇದಾಯಿತು. ಆಮೇಲೆ ಏನಪ್ಪ ಅಂತಂದರೆ ಇದರೊಳಗಡೆ ಗೈಸ್ ನಿಮಗೆ 45 ವ್ಯಾಟ್ ಚಾರ್ಜರ್ ಸಿಗುತ್ತೆ ಗೈಸ್. ಇದು ಬಂದುಬಿಟ್ಟು ಒಂದು ಸೆಕೆಂಡ್ ತೋರಿಸ್ತೀನಿ. ಇದು ನೋಡಿ 45 ವ್ಯಾಟ್ ಚಾರ್ಜರ್ ಇದೆ ಗೈಸ್. ಇದು ಬಂದುಬಿಟ್ಟು ಒಂದು 35 ಮಿನಿಟ್ಸಲ್ಲಿ 50% ಚಾರ್ಜ್ ಮಾಡುವಂಥ ಒಂದು ಕೆಪಾಸಿಟಿ ಈ ಚಾರ್ಜರ್ಲಿದೆ ಗೈಸ್. ಓಕೆ, ಇದು ಚಾರ್ಜಿಂಗ್ ಕೇಬಲ್ ಬಂದ್ಬಿಟ್ಟು C to USB ಇದೆ ಗೈಸ್. USB to C ಇದೆ, ಬಂದ್ಬಿಟ್ಟು USB to C ಮಾತ್ರ ಇರೋದು. ಇಷ್ಟೇ ಇರೋ ಸರ್ ಬಾಕ್ಸಲ್ಲಿ, ಮತ್ತೇನು ಬೇರೆ ಇಲ್ಲ. ಓಕೆ, ಸೊ ಇದು ಬಾಕ್ಸ್ ಆಯಿತು. ಆಮೇಲೆ ಬಂದುಬಿಟ್ಟು ಮೇನ್ ಸಬ್ಜೆಕ್ಟ್ ಆಗಿರೋ ಮೊಬೈಲ್ ಕಡೆಗೆ ಬರೋಣ ಗೈಸ್. ಓಕೆ, ಮೊಬೈಲ್ ಬಂದುಬಿಟ್ಟು ತುಂಬ ಸ್ಲಿಮ್ ಇದೆ. ಫಸ್ಟ್ ಆಫ್ ಆಲ್ ಹೇಳೋದಕ್ಕೆ ಏನಂತಂದರೆ ಅಷ್ಟು ಭಾರಿ ದಪ್ಪ ಅಂತ ಏನಿಲ್ಲ, ಜಸ್ಟ್ ಸ್ಲಿಮ್ ಇದೆ. ಓಕೆ, ಬಂದುಬಿಟ್ಟು ಯಾವ ರೀತಿ ಇದೆ ಅಂತ ಒಂದು ಸಾರಿ ಲುಕ್ ನೋಡ್ಕೊಂಬರಿ. ಸೊ ಗೈಸ್, ಈ ಫೋನಿನ ಒಂದು ಬೆಸ್ಟ್ ಅಡ್ವಾಂಟೇಜ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು 360 ಡ್ಯಾಮೇಜ್ ಪ್ರೂಫ್ ಬಾಡಿ ಆರ್ಮ್ ಅಂತ ಇದೆ. ಅಂತಂದರೆ ಇದು 360 ಯಾವ ಒಂದು ಮೂಲೆಯಲ್ಲಿ ಬಿದ್ದರೂ ಕೂಡ ಇದು ಬಂದು ಡ್ಯಾಮೇಜ್ ಆಗೋಲ್ಲ ಅಂತಿದೆ. ಅಂದರೆ ಡ್ಯಾಮೇಜ್ ಆದರೆ ಇದಾಗಲ್ಲ. ಫೋನ್ ಬಂದುಬಿಟ್ಟು ಗೈಸ್ 120 Hz ರಿಫ್ರೆಶ್ ರೇಟ್ ಇದೆ ಗೈಸ್ ಇದಕ್ಕೆ. ಓಕೆ, ಸೊ ತುಂಬ ಸ್ಮೂತಾಗಿ ವರ್ಕಿಂಗ್ ಆಗುತ್ತೆ ಅದು. ಬಟ್ ಏನಪ್ಪ ಅಂತಂದರೆ ಡಿಸ್ಅಡ್ವಾಂಟೇಜ್, ಇದು ಬಂದುಬಿಟ್ಟು ಡಿಸ್ಪ್ಲೇ ಫುಲ್ HD ಡಿಸ್ಪ್ಲೇ ಮಾತ್ರ. ಇದು AMOLED ಡಿಸ್ಪ್ಲೇ ಬರಲ್ಲ, OLED ಡಿಸ್ಪ್ಲೇ ಬರಲ್ಲ ಗೈಸ್. ಇದು ಮಾತ್ರ LCD ಅಂತ ಬರುತ್ತೆ. ಇದು ಬಂದುಬಿಟ್ಟು ಇವಾಗ ನೆಕ್ಸ್ಟು ಅಬೌಟ್ ಫೋನಲ್ಲಿ ಪ್ರೊಸೆಸರ್ ಬಂದುಬಿಟ್ಟು ಗೈಸ್ MediaTek Dimensity 6300 ಇದೆ. ಇದೊಂದು ಮಿಡ್ ರೇಂಜ್ಗಿರುವಂಥ ಒಂದು ಪ್ರೊಸೆಸರ್ ಇದೆ. ಇಷ್ಟೊಂದು ಹೈ ಎಂಡ್ ಪ್ರೊಸೆಸರ್ ಅಂತಿಲ್ಲ. ಇದರಲ್ಲಿ ಹೆವಿ ಗೇಮ್ಸ್ ಪ್ಲೇ ಮಾಡೋಕ್ಕಾಗಲ್ಲ.
ಪ್ಲೇ ಮಾಡಿದ್ರೂ ಅಷ್ಟೊಂದು ಹೆವಿ ಗೇಮ್ ಪ್ಲೇ ಮಾಡೋಕ್ಕೆ ಆಗೋದಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಅಷ್ಟೇ ಗೈಸ್. ಓಕೆ, ಆಮೇಲೆ ಬಂದುಬಿಟ್ಟು ಸ್ಟೋರೇಜ್ ಬಂದುಬಿಟ್ಟು ಇದು ನನ್ನ ಹತ್ರ ಇರೋದು ಇವಾಗ 256. ಓಕೆ, 8GB ರ್ಯಾಮ್ ಪ್ಲಸ್ 256. ಇದು ಬಂದುಬಿಟ್ಟು ನಮಗೆ 19,000 20,000 ಒಳಗಡೆ ಸಿಗುತ್ತೆ ಗೈಸ್. ಓಕೆ, ಇದರಲ್ಲಿ ಮತ್ತೊಂದು ವೇರಿಯಂಟ್ ಇದೆ, ಅದು ಬಂದುಬಿಟ್ಟು 8GB ರ್ಯಾಮ್ ಮತ್ತು 128GB ರೂಮ್ ಅಥವಾ ಇಂಟರ್ನಲ್ ಹೊಂದಿದೆ. ಅದು ಕೂಡ 17,999 ಅಂದರೆ 18,000 20,000 ಒಳಗಡೆ ನಮಗೆ ಎರಡು ಫೋನನ್ನು ನೋಡ್ಲಿಕ್ಕೆ ಸಿಗುತ್ತೆ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಬ್ಯಾಟ್ರಿ ಕೆಪಾಸಿಟಿಗಾಗಿ ಇದು 5100 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಹಾಗಾಗಿ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ ಇದರಲ್ಲಿ. ಆಮೇಲೆ ಸ್ಕ್ರೀನ್ ಸೈಜ್ ಬಂದ್ಬಿಟ್ಟು 16.94 ಸೆಂಟಿಮೀಟರ್ ಅಂತ ಇದೆ. ರ್ಯಾಮ್ ಬಂದ್ಬಿಟ್ಟು ಇದರಲ್ಲಿ ಇರೋದು ಇವಾಗ 8GB ರ್ಯಾಮು. ಆಮೇಲೆ ನಾವು ಇದು ರ್ಯಾಮ್ ಎಕ್ಸ್ಪಾನ್ಷನ್ ಮಾಡ್ಕೋಬೋದು ಗೈಸ್. ಇಲ್ಲಿ ನೋಡ್ಬೋದು ರ್ಯಾಮ್ ಎಕ್ಸ್ಪಾನ್ಷನಲ್ಲಿ ಬಂದ್ಬಿಟ್ಟು 4GB, ಆಮೇಲೆ 6GB, ಆಮೇಲೆ 8GB ವರೆಗೆ ಎಕ್ಸ್ಪಾನ್ಷನ್ ಮಾಡ್ಕೋಬೋದು. ಇದರಲ್ಲಿ ಸೆಕ್ಯೂರಿಟಿ ಪ್ರೈವಸಿ ಬಂದ್ಬಿಟ್ಟು ನಾನು ಸ್ಪಿಂಗರ್ ಇದೆಯಲ್ಲ ಅದು ಟೆಸ್ಟ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ, ತುಂಬ ಸೆಕ್ಯೂರಾಗಿ ವರ್ಕ್ ಆಗುತ್ತೆ ಗೈಸ್. ಇದು ಎಷ್ಟು ಟಚ್ ಮಾಡಿದರೆ ಸಾಕು ತುಂಬ ಫಾಸ್ಟಾಗಿ ಇದು ರಿಕಗ್ನೈಸ್ ಮಾಡ್ಕೋತೆ ಗೈಸ್. ಇಲ್ಲಿ ನೋಡ್ಬೋದು, ಒಂದು ಸೆಕೆಂಡ್, ಎಷ್ಟು ಟಚ್ ಮಾಡಿದರೆ ಸಾಕು ತುಂಬ ಸ್ಪೀಡಾಗಿ ರಿಕಗ್ನೈಸ್ ಮಾಡ್ಕೋತೆ ಗೈಸ್. ಓಕೆ, ಆಮೇಲೆ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಕ್ಯಾಮ್ರಾ ಸೈಡ್ ಬಂದರೆ ಇದಕ್ಕೆ ನನಗೆ ಫ್ರಂಟು ಪಂಚುವಲ್ ಕ್ಯಾಮ್ರಾ ಬರುತ್ತೆ. ಇದು ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು 8 MP ಇರುತ್ತೆ, 8 MP ಫ್ರಂಟ್ ಇರುತ್ತೆ. ಆಮೇಲೆ ಬ್ಯಾಕಲ್ಲಿ 50 MP ರಿಯರ್, ಇದು ಬ್ಯಾಕಲ್ಲಿ 50 MP ಕ್ಯಾಮ್ರಾ ಸೆನ್ಸರ್. ಆಮೇಲೆ ಕೆಳಗಡೆ ಬಂದುಬಿಟ್ಟು ಇದು 2.5 ಅಥವಾ 2 MP ಡೆಪ್ತ್ ಸೆನ್ಸರ್ ಇದೆ. ಇದು ಬ್ರೋಕೆ ಅಥವಾ ಪೋರ್ಟ್ರೇಟ್ಗೆ ಯೂಸ್ ಆಗುತ್ತೆ ಅಷ್ಟೇ. ಆಮೇಲೆ ಯಾವುದೇ ಇದಕ್ಕೆ ಮೈಕ್ರೋ ಲೆನ್ಸಸ್ ಇಲ್ಲ, ಆಮೇಲೆ ವೈಡ್ ಆ್ಯಂಗಲ್ ಕೂಡ ಇಲ್ಲ. ಇದು ಬಂದುಬಿಟ್ಟು ಲೈಟ್ ಇದೆ, ಇದು ಫ್ಲ್ಯಾಶ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡೋಣ. ಫ್ಲ್ಯಾಶ್ ಕೂಡ ಈ ರೀತಿ ಇದೆ, ನೋಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನಾನು ಇವಾಗ ವಿಡಿಯೋ ಹಾಕ್ತೀನಿ, ಒಂದು ಸೆಕೆಂಡು. ಹಾಯ್ ಗೈಸ್, ಇವಾಗಿದು ಈ ಫೋನಲ್ಲೇ ರೆಕಾರ್ಡ್ ಮಾಡ್ತಿರೋದು. ಇದು ಯಾವುದಪ್ಪ ಅಂದರೆ ಒಪ್ಪೋ A3 Pro ಫೋನಲ್ಲೇ ಇದು ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು ರೆಕಾರ್ಡ್ ಮಾಡ್ತಿರೋದು. ಈ ರೀತಿ ಒಂದು ಕ್ವಾಲಿಟಿ ಇದೆ ಇದರಲ್ಲಿ. ಓಕೆ ಆಯಿತಾ. ನೆಕ್ಸ್ಟ್ ಬ್ಯಾಕ್ ಕ್ಯಾಮ್ರಾ ನೋಡೋಣ. ಸೊ ನೋಡ್ಬೋದು ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಯಾವ ರೀತಿ ಬರ್ತಾ ಇದೆ ಅಂತ. ಫೋನ್ ಬಂದುಬಿಟ್ಟು ಮಿಡ್ ರೇಂಜಲ್ಲಿ ತುಂಬ ಒಂದು ಯೂಸ್ಫುಲ್ ಫೋನ್ ಆಗಿದೆ. ಈಸಿಯಾಗಿ ಬಿದ್ದರೆ ಈ ಫೋನಿಗೆ ಏನೂ ಆಗೋದಿಲ್ಲ. ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ತುಂಬ ಅಂದರೆ ತುಂಬ ಒಳ್ಳೆಯದಿದೆ. ಈ ಫೋನ್ಗೆ ಯಾರಿಗೆ ಯೂಸ್ ಆಗುತ್ತೆ ಅಂತ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ತುಂಬ ಹಾರ್ಡ್ ವರ್ಕು, ಆಮೇಲೆ ತುಂಬ ರಫ್ ಯೂಸು, ಆಮೇಲೆ ಕೆಲಸದ ವರ್ಕ್ ಮಾಡ್ತಾರಲ್ಲ ಅವ್ರಿಗಿದು ಯೂಸ್ ಆಗುತ್ತೆ. ಅಂದರೆ ತುಂಬ ರಫ್ ಆ್ಯಂಡ್ ಟಪ್ಪಲ್ಲಿ ಯೂಸ್ ಮಾಡಿದ್ರು ಫೋನಿಗೆ ಏನೋ ಯಾವುದೇ ಕಾರಣಕ್ಕೂ ಏನೂ ಡ್ಯಾಮೇಜ್ ಆಗಲ್ಲ ಗೈಸ್. ಓಕೆ, ಅವ್ರು ಇದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ನೀವು ಅಷ್ಟೊಂದು ಹೆವಿ ಗೇಮ್ಸನ್ನು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರೊಸೆಸರ್ ಇರೋದು ಮಾತ್ರ 6300 ಡೈಮೆನ್ಸಿಟಿ ಟೆಕ್ ಪ್ರೊಸೆಸರ್ ಇರೋ ಕಾರಣಕ್ಕಾಗಿ ಅಷ್ಟೇ ನಾರ್ಮಲ್ ಆಗಿ ಗೇಮ್ ಪ್ಲೇ ಮಾಡ್ಕೋಬೋದು ಗೈಸ್. ಓಕೆ, ಸೊ ಈ ನಮಗೆ ಫೋನ್ ಬಂದುಬಿಟ್ಟು ಸ್ಪಾನ್ಸರ್ ಆಗಿ ಬಾಹುಬಲಿ ಮೊಬೈಲ್ಸ್ ರಾಯಬಾಗ್ ಅವರು ಸ್ಪಾನ್ಸರ್ ಆಗಿ ರಿವ್ಯೂ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗೈಸ್. ಓಕೆ, ಸೊ ಹಾಗಾಗಿ ಈ ಒಂದು ವಿಡಿಯೋ ಸ್ಪಾನ್ಸರ್ಶಿಪ್ ಎಲ್ಲ ಅವ್ರಿಗೆ ಹೋಗುತ್ತೆ. ಈ ಫೋನ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಏನಾದರೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಕಮೆಂಟ್ ಕೇಳಿ. ಸೊ ಕಮೆಂಟಲ್ಲಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಗೈಸ್. ಓಕೆ, ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಮತ್ತೊಂದು ಇದಕ್ಕೆ ಡ್ರಾಪ್ ಬ್ಯಾಕ್ ಏನಪ್ಪ ಅಂತಂದರೆ ಬಜಲ್ಸ್ ಸೈಡ್ ನೋಡ್ಬೋದು, ಎಷ್ಟು ಹೆವಿ ಬಜಲ್ಸ್ ಇದೆ ಇದರಲ್ಲಿ. ಲೇಟೆಸ್ಟ್ ಫೋನ್ ಎಲ್ಲನೂ ತುಂಬ ಕಮ್ಮಿ ಬಜಲಲ್ಲಿ ಬರ್ತಾ ಇದೆ, ಬಟ್ ಇದು ಹೆವಿ ಬಜಲ್ಸ್ ಇದರಲ್ಲಿ ಕಾಣ್ತಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಓಕೆ, ವಿಡಿಯೋನ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ. ನಾವು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ, ನೆಕ್ಸ್ಟ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ನೆಕ್ಸ್ಟ್ ನಾನು ಯಾವ ಫೋನ್ ಮೇಲೆ ರಿವ್ಯೂ ಮಾಡಲಿ ಅನ್ನೋದನ್ನು ಕಮೆಂಟಲ್ಲಿ ಕಮೆಂಟ್ ಹಾಕಿರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬೈ ಬೈ, ಜೈ ಹಿಂದ್, ಜೈ ಕರ್ನಾಟಕ, ಟೇಕ್ ಕೇರ್.